ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿನ್ನೆ ಹಾಕಿದ್ನೆಲ್ಲ ಕಟ್ಟಿಂಗ್ ವಿಡಿಯೋ ಅದನ್ನು ಸ್ಟಿಚಿಂಗ್ ವಿಡಿಯೋ ಹಾಕೀನಿ ನೋಡಿರಿ ಫ್ರೆಂಡ್ಸ್. ಇದನ್ನು ಹಿಂಗೆ ಡಿಟೇಲಾಗಿ ಹೇಳೀನಿ ನಿಮ್ಗೆ. ಅಂದರೆ ನಾನು ಬ್ಯಾಕ್ ಪಾರ್ಟನ್ನು ಹೆಂಗೆ ಎಲ್ಲ ಅಡ್ಜಸ್ಟ್ ಮಾಡ್ಕೊತೀನಿ ಅಂತ ಎಲ್ಲ ನಿಮ್ಗೆ ಟ್ರಿಕ್ಸ್ ಕೊಡಾಕತ್ತೀನಿ ನೋಡಿರಿ ಫ್ರೆಂಡ್ಸ್. ನೋಡಿರಿ ಬ್ಯಾಕ್ ಪಾರ್ಟ್ ಟಚ್ ಮಾಡೋದು ನಾನು ಮೇನ್ ಫ್ಯಾಬ್ರಿಕದ್ದು ನೆಕ್ ಕಟ್ ಮಾಡಿದ್ದಿಲ್ಲ, ಜಸ್ಟ್ ಲೈನಿಂಗ್ ಕಟ್ ಮಾಡಿದ್ದೆ. ಎಷ್ಟು ಇಂಚ್ ನೀವು ಲೈನಿಂಗ್ದೊಳಗೆ ತೊಗೊಂಡಿರ್ತೀವಲ್ಲ ಅಷ್ಟೇ ಇಂಚ್ ಇಲ್ಲಿ ತೊಗೊಂಡು ಒಂದು ಮಾರ್ಕ್ ಹಾಕ್ಕೋಬೇಕು. 2 ಇಂಚ್ ತೊಗೊಂಡಿದ್ದಲ್ಲ, ಇಲ್ಲಿ 2 ಇಂಚ್ ಡಬಲ್ ಫೋಲ್ಡ್ ಇದ್ದಾಗ 2 ಇಂಚಿಗೆ ಹಾಕಿ ಮಾರ್ಕ್ ಮಾಡ್ಕೋಬೇಕು. ಈಗೇನು ಮಾರ್ಕ್ ಬಂದಿರ್ತೈತಲ್ಲ ಆ ಮಾರ್ಕಕ್ಕೆ ನಮ್ಮ ಲೈನಿಂಗ್ ಫ್ಯಾಬ್ರಿಕ್ ಇರುತ್ತಲ್ಲ ಅದ್ರದ್ದು ಎಡ್ಜ್ ಬರಬೇಕು ಕರೆಕ್ಟಾಗಿ. ಈ ರೀತಿ ಕರೆಕ್ಟಾಗಿ ಇಟ್ಕೊಂಡು ಗುಂಪಿನ ಹಾಕೊಳ್ಳಿ. ಗುಂಪಿನ ಹಾಕ್ಕೊಂಡು ಈ ರೀತಿ ಕರೆಕ್ಟಾಗಿ ಮಾಡಿಕೊಂಡು ಕರೆಕ್ಟಾಗಿ ನೆಕ್ಲೈನನ್ನು ಜೋಡಿಸ್ಕೊತ ಹೋಗ್ರಿ. ಈಗ ನೆಕ್ಲೈನ್ ಫಸ್ಟ್ ಜೋಡಿಸ್ರಿ, ಆಮೇಲೆ ನೆಕ್ಸ್ಟ್ ರೌಂಡು ಹಾಕಕ್ಕೆ ಬರ್ತೈತಿ. ಫಸ್ಟ್ ನೆಕ್ಲೈನ್ ಹಾಕ್ಕೊಂಡು ಬಂದ್ರೆ ಆಮೇಲೆ ನಾವು ಸುತ್ತಲೂ ಅಡ್ಜಸ್ಟ್ ಮಾಡಿ ಹೊಲಿಯಕ್ಕೆ ಬರ್ತೈತಿ. ಅಂದರೆ ಎಲ್ಲ ಕರೆಕ್ಟಾಗಿ ಇಟ್ಕೊಂಡು ಹೊಲಿಯಕ್ಕೆ ಬರ್ತೈತಿ. ನಾನು ಫಸ್ಟ್ ನೆಕ್ಲೈನನ್ನು ಎಲ್ಲ ಕರೆಕ್ಟಾಗಿ ಅಟ್ಯಾಚ್ ಮಾಡಿಕೊಂಡೆ. ಆಮೇಲೆ ನೆಕ್ಸ್ಟ್ ಶೋಲ್ಡ್ರು, ಆರ್ಮೋಲು ಇದೆ ಎಲ್ಲನೂ ಕರೆಕ್ಟಾಗಿ ಇದು ದೊಡ್ಡ ಹೊಲಿಗೆಯನ್ನು ಇಟ್ಟು ಸ್ಟಿಚ್ ಮಾಡಿಬಿಟ್ರೆ ನಡೀತೈತ್ರಿ. ಜಸ್ಟ್ ಅಟ್ಯಾಚ್ ಮಾಡ್ಕೊಳಕತ್ತೀನಿ, ಸಿಂಪಲ್ಲ ಅಟ್ಯಾಚ್ ಮಾಡ್ಕೊಳತ್ತೀನಿ. ಅಂದರೆ ನಾನು ಇನ್ ಡಿಟೇಲಾಗಿ ನಿಮ್ಗೆ ಏನು ಮಾಡ್ತೀವಿ, ಈಗ ನಾನು ಮಾಡ್ತಿದ್ದೆ ಎಲ್ಲ ರೆಡಿ ಆದಮೇಲೆ ತೋರಿಸ್ತಿದ್ದೆ. ಇದೊಂದು ಬ್ಲೌಸ್ ಈ ರೀತಿ ತೋರಿಸ್ಬೇಕಂತೇಳಿ ಈ ರೀತಿ ತೋರಿಸ್ತಿದ್ದೆ. ಈ ರೀತಿ ಅಟ್ಯಾಚ್ ಮಾಡ್ಕೊರಿ. ಇನ್ ಕೇಸ್ ನಿಮ್ಗೆ ಇದನ್ನೇನು ಮಷಿನ್ ಸ್ಟಿಚ್ ಹಾಕಕತ್ತೀವಲ್ಲ, ಇಲ್ಲಿ ನಾವು ಹ್ಯಾಂಡ್ ಸ್ಟಿಚ್ನು ಹಾಕ್ಕೋಬೋದು. ಕೈ ಹೊಲಿಗೆ ಹಾಕ್ತೀವಲ್ಲ ರೀ, ಹೆಂಗೆ ಪಿಕೋಫಾಲಿ ದೊಡ್ಡ ಹೊಲಿಗೆ ಹಾಕ್ತೀವಲ್ಲ, ಪಿಕೋಫಾಲ್ ಅಲ್ಲಿ ಎಲ್ಲವತ್ತು ಒಟ್ಟು ದೊಡ್ಡ ಕೈ ಹೊಲಿಗೆ ಸೂಜಿಲೇನು ಹಾಕಿ ಮಾಡ್ಕೋಬೋದು. ಈಗ ನೋಡಿರಿ ನಾನು ಹೆಂಗೆ ಬ್ಯಾಕ್ ಪಾರ್ಟ್ ಮಾಡಿಕೊಂಡೆ, ನೆಕ್ಸ್ಟ್ ಅದೇ ರೀತಿ ಫ್ರಂಟ್ ಪಾರ್ಟ್ನು ಅಟ್ಯಾಚ್ ಮಾಡ್ಕೊಂಡಿದ್ದೆ. ನೆಕ್ಸ್ಟ್ ಈ ಸ್ಲೀವ್ದು ಸೈಡ್ ಬಟ್ಟೆ ಕಡಿಮೆ ಇದ್ದಿತ್ತು ರೀ, ನಾನು ಕಟ್ ಮಾಡಿದ್ದೆ. ಕಟ್ಟಿಂಗ್ ಕೂಡ ನೋಡಿದ್ರೆ ಅಂದರೆ ನಿಮ್ಗೆ ತಿಳಿತೈತಿ. ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿದ್ದೆ ನಾನು. ಅಂದರೆ ಎಕ್ಸ್ಟ್ರಾ ಬಟ್ಟೆನ ಅಟ್ಯಾಚ್ ಮಾಡ್ಕೊಳಕ್ಕಂತೇಳಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು. ಅದನ್ನು ಹೆಂಗೆ ಅಟ್ಯಾಚ್ ಮಾಡ್ಕೊತೀನಿ ನೋಡಿರಿ ಫ್ರೆಂಡ್ಸ್. ನಾನಿಲ್ಲಿ ನೋಡಿ ಅದಕ್ಕೆ ಅದೇನು ಸೈಡ್ ಇದು ಇರುತ್ತಲ್ಲ, ಯಾವಾಗಲೂ ಬ್ಲೌಸನ್ನು ಅಪೋಸಿಟ್ ಲೈನ್ ಸೇಮ್ ಆಗಿರ್ಬೇಕು. ಆ ರೀತಿ ಇಟ್ಕೊಂಡು ಇವನ್ನ ಅಟ್ಯಾಚ್ ಮಾಡ್ಕೋಬೇಕು ರೀ, ಯಾವುದೇ ಇದು ಆಗಂಗಿಲ್ಲ. ನೋಡಿರಿ ಈ ರೀತಿಯಾಗಿ ಒಂದರಿಂದ ಒಂದು ನೀವು ಸ್ಟಿಚ್ ಮಾಡ್ಕೊತ ಹೋದ್ರಿ ಅಂದ್ರೆ ಬ್ಲೌಸ್ ಭಾಳ ಫಾಸ್ಟಾಗಿ ಮುಗಿತೈತೆ ರೀ. ನಾವು ಒಂದು ಮಾಡಿ ಕಟ್ ಮಾಡಿ ಮತ್ತು ತೆಗೆದು ಈ ರೀತಿ ಮಾಡಿದ್ರೆ ಅಂದ್ರೆ ಬ್ಲೌಸು ಭಾಳ ಟೈಮ್ ತೊಗೊತೈತಿ. ಅದಕ್ಕೆ ನಾವು ಫಾಸ್ಟ್ ಹೊಲಿಲಕ್ಕೂ ಒಂದು ಟ್ರಿಕ್ ಇದೆ. ಹಿಂಗೆ ಒಂದರಿಂದ ಹೆಂಗೆ ಹೊಲಿಯತ್ತೀವಿ ನೋಡಿರಿ, ಹಿಂಗೆ ಹೊಲೋದು ಕೂಡ ಹಿಂದೆ ಸ್ವಲ್ಪ ಕಟ್ ಮಾಡಬಾರ್ದು. ಅಂದ್ರೆ ನಾವು ನಿಡಲ್ ಒಳಗೆ ಇರುತ್ತಲ್ಲ ಅದನ್ನು ಕಟ್ ಮಾಡೋಕೆ ಸ್ವಲ್ಪ ಇದು ಮಾಡಬೇಕು. ನೆಕ್ಸ್ಟ್ ಇತ್ತಪ್ಪ ಹಂಗೆ ಹಿಂದೆ ಜೋಡಿಸಿ ಹಚ್ಚಿಬಿಟ್ರೆ ನೋಡಿರಿ. ಇದು ನಾನೀಗ ಲೈನಿಂಗಕ್ಕೂ ಅದೇ ರೀತಿನೇ ಬಟ್ಟೆ ಕಡಿಮೆ ಬಿದ್ದಿತ್ತು, ಅದನ್ನು ಅಟ್ಯಾಚ್ ಮಾಡ್ಕೊಳತ್ತೀನಿ ನೋಡಿರಿ. ಈ ರೀತಿ ಅಟ್ಯಾಚ್ ಮಾಡ್ಕೊರಿ. ಈ ರೀತಿ ಅಟ್ಯಾಚ್ ಮಾಡಿ ನಾನು ಹೆಂಗೆ ಸ್ಟಿಚ್ ಹಾಕಕತ್ತೀನಲ್ಲ ಈ ರೀತಿನ ಸ್ಟಿಚ್ ಹಾಕಿ ಇಟ್ಕೋರಿ. ನೋಡಿರಿ ಈ ಸೈಡ್ ಹಚ್ಕೊಂಡೆ, ಈ ಸೈಡನ್ನು ಹಚ್ಕೊಳ್ಳೋದು ನೋಡಿರಿ. ಹೆಂಗೆ ನಾನು ಇಟ್ಕೊಂಡು ನೋಡಿರಿ, ಸ್ಲೀವ್ ಹೆಂಗೆ ಇಟ್ಕೊಂಡು ನೋಡಿರಿ. ಅದು ಫಿಟ್ಟಿಂಗ್ ನಮ್ದು ಸ್ಲೀವಿನ ಫಿಟ್ಟಿಂಗ್ ಇರುತ್ತಲ್ಲ, ಕೆಳಗಡೆ ಇರುತ್ತಲ್ಲ, ಅದು ಅಪೋಸಿಟ್ ಎರಡೂ ಹಿಂಗೆ ಅಪೋಸಿಟ್ ಒಳಗಿರ್ಬೇಕು. ಅಂದರೆ ನಮ್ಗೆ ಫೈನಲ್ ಇದ್ರೊಳಗೆ ಕರೆಕ್ಟಾಗಿ ಬರುತ್ತೆ. ಇದು ಸ್ಟಿಚ್ ಹಿಂದೆ ಮುಂದೆ ಆಗೋದಿಲ್ಲ. ಈ ರೀತಿ ನೋಡಿರಿ. ಅದ್ರ ಮ್ಯಾಲೆ ಹೊಳಿಸ್ಕ್ಯಾಟ ಅಲ್ಲೊಂದು ಸ್ಟಿಚ್ ನೋಡಿರಿ, ಮ್ಯಾಲೆ ಹೆಂಗೆ ಹೊಳಿಸಿ ಹಾಕೊಳತ್ತೀನಿ, ಇಲ್ಲೊಂದು ಸ್ಟಿಚ್ ಹಾಕ್ಕೊಳಬೇಕು ರೀ. ಯಾವಾಗೂ ನಾವು ಬಟ್ಟೆ ಅಟ್ಯಾಚ್ ಮಾಡ್ಕೊಂಡು ಅಂದರೆ ಈ ರೀತಿ ಸ್ಟಿಚ್ ಹಾಕೋರಿ ನೀವು, ಕರೆಕ್ಟಾಗಿ ಕುಂದಿರುತ್ತೆ ಮತ್ತು ಫಿನಿಶಿಂಗು ನೀಟಾಗಿ ಬರುತ್ತೆ. ನೋಡಿರಿ ನಾನು ಮೇನ್ ಫ್ಯಾಬ್ರಿಕ್ಕು ಹಾಕಿದ್ದಿಲ್ಲಲ್ಲ ಆಗಲೇ, ಈಗ ಹಾಕಕತ್ತೀನಿ ನೋಡಿರಿ. ಅದ್ರ ಮೇಲೆ ಒಂದು ಸ್ಟಿಚ್ ಹಾಕಬೇಕು. ಅಂದ್ರೆ ಅದು ಕರೆಕ್ಟಾಗಿ ಅಂದ್ರೆ ಅದು ನಾವು ಹೊಲಿಯೋದು ಮುಂದೆ ಆ ಕಡೆ ಸರಿ ಚಾನ್ಸ್ ಇರ್ತೈತಿ. ಈ ರೀತಿ ಸ್ಟಿಚ್ ಹಾಕಿಬಿಟ್ರೆ ಏನೂ ಸರಿದಾಡಂಗಿಲ್ಲ, ಕರೆಕ್ಟಾಗಿ ಕುಂದಿರುತ್ತೆ. ಈ ರೀತಿ ಎಲ್ಲನೂ ಅಟ್ಯಾಚ್ ಮಾಡ್ಕೊಳ್ಳೋ ಅಂದರೆ ಇನ್ನು ಡಿಟೇಲಾಗಿ ಹೇಳ್ಬೇಕಂತೇಳಿ ನಾನು ಹೇಳಿನಿ ರೀ. ಅಂದರೆ ಒಬ್ಬೊಬ್ರಿಗೆ ಇದು ಬೇಸಿಕ್ಸು ಸ್ವಲ್ಪ ಗೊತ್ತಿರೋಂಗಿಲ್ಲ, ಕಲ್ಕೋಲಿ ಅವರು ಗೊತ್ತಾಗಲಿ. ಯಾಕಂದ್ರೆ ನಾನು ಹಿಂಗೆ ಹೇಳಿ ಅಟ್ಯಾಚ್ ಮಾಡಿ ತೋರಿಸಿದ್ನಿ ಅಂದರೆ ಹೆಂಗೆ ಅಟ್ಯಾಚ್ ಮಾಡ್ಕೊಂಡ್ರು ಏನು ಹೇಳಿಲ್ಲ ಅಂಥೇಳಿ ನಂದು ಇದು ಆಗಲ್ಲ ಅಂಥೇಳಿ ತಿಳಿಯಂಗಿಲ್ಲ ಅಂಥೇಳಿ ನಾನು ಈ ರೀತಿ ಮಾಡಿ ನೋಡಿರಿ. ಈ ರೀತಿ ಬ್ಲೌಸ್ ಅಟ್ಯಾಚ್ ಮಾಡ್ಕೊಳ್ಳೋದು ಹೆಂಗೆ ಲೈನಿಂಗನ್ನು ಅದನ್ನು ಫೇಸಾಗಿ ಕರೆಕ್ಟ್ ಫೇಸಿಗೆ ಇಟ್ಕೋಬೇಕು. ಮೇನ್ ಫ್ಯಾಬ್ರಿಕನ್ನು ಲೈನಿಂಗನ್ನು ಉಲ್ಟಾ ಫೇಸ್ ಒಳಗೆ ಇಟ್ಕೊಂಡು ಈ ರೀತಿ ಜೋಡಿಸ್ಕೊಂಡು ಹೊಲಿಬೇಕು. ಅದರ ಮೇಲೆ ಮತ್ತೊಂದು ಹೊಲಿಗೆ ಹಾಕ್ಕೊಂಡು ಈಗ ಏನೈತೆ ನೋಡಿರಿ ಬ್ಲೌಸ್ ಅಟ್ಯಾಚ್ ಮಾಡ್ಕೊಳ್ಳೋದು. ಬ್ಲೌಸು ಮೇನ್ ಫ್ಯಾಬ್ರಿಕ್ಕಿಗೆ ಅದಕ್ಕೆ ಅಟ್ಯಾಚ್ ಮಾಡ್ಕೊಳ್ಳೋದು ಅಂದರೆ ದೊಡ್ಡ ಹೊಲಿಗೆನ ಇಟ್ಟು ಅಟ್ಯಾಚ್ ಮಾಡ್ಕೊಳ್ಳೋದು. ಇವೆರಡು ತೆಳಗೆ ಹಾಕಿದ್ದು ಸಣ್ಣ ಹೊಲಿಗೆನೇ ಇಡಬೇಕು ರೀ. ಇವಕ್ಕೆರಡು ಏನೈತೆ ನೋಡು ದೊಡ್ಡ ಹೊಲಿಗೆ ಹಾಕಿ ಅಟ್ಯಾಚ್ ಮಾಡ್ಕೋಬೇಕು. ಈ ರೀತಿಯೇ ಎರಡೂ ಸ್ಲೀವ್ನು ರೆಡಿ ಮಾಡ್ಕೊರಿ ನೀವು ಮಾಡ್ಕೊಂಡು ನೋಡಿರಿ. ನನಗೆ ಇದು ಎಲ್ಲ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಸ್ಲೀವ್ ರೆಡಿ ಆಯ್ತು ರೀ. ನೆಕ್ಸ್ಟು ಕ್ರಾಸ್ ಬೆಲ್ಟ್ ಅದನ್ನು ರೆಡಿ ಮಾಡ್ಕೊಂಡು ನಾನು
ತೋರಿಸಿಲ್ಲ. ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡ್ಕೋಬೋದು. ಹಿಂಗೆ ನಾನು ತೋರಿಸಿಲ್ಲ, ಭಾಳ ಲೆಂದಿ ವಿಡಿಯೋ ಆಗುತ್ತೆ ಅಂಥೇಳಿ ನಾನು ಬ್ಯಾಕ್ ಪಾರ್ಟ್ ಒಳಗೆ ಡಾಚ್ ಹೆಂಗೆ ಹಿಡಿದ ನೋಡಿರಿ. ಡಾಚನ್ನ ಹಿಡಿದು 4 ಇಂಚ್ ಹೈಟು 4 ಇಂಚ್ ವಿಡ್ತನ್ನೊಳಗೆ ಇಟ್ಕೊಂಡು ಮಾಡಿದೆ ನಾನು. ಡಬಲ್ ಫೋಲ್ಡ್ ಇದ್ದ 4 ಇಂಚ್ ಅಗಲಕ್ಕೆ ಇಟ್ಕೊ. ಅದಕ್ಕೆ ಬೆನ್ನು ಪಟ್ಟಿಯನ್ನು ಕೊಡಾಕತ್ತೀನಿ ನೋಡಿರಿ. ಈಗ ಬೆನ್ನು ಪಟ್ಟಿ ಕೊಡೋದು ಈ ರೀತಿ ಮತ್ತು ಅದು ಟರ್ನ್ ಮಾಡಿ ಅದ್ರ ಮೇಲೆ ಲೈನಿಂಗ್ ಮೇಲೆ ಒಂದು ಸ್ಟಿಚ್ ಹಾಕ್ಕೋಬೇಕು. ಈಗ ಇದನ್ನು ಹೊಲಿಸ್ಕ್ಯಾಟ ದೊಡ್ಡ ಹೊಲಿಗೆ ಇಟ್ಟು ಇಲ್ಲಿಗೆ ಯಾಕೆ ದೊಡ್ಡ ಹೊಲಿಗೆ ಇಡ್ತೀನಿ ಬಿಚ್ಚಾಗಿಲ್ಲ ಅಂದ್ರೆ ಇಲ್ಲಿ ಮತ್ತು ನಾವು ಕೈ ಹೊಲಿಗೆ ಹಾಕ್ಬೇಕಾಯ್ತಲ್ರಿ, ಇಲ್ಲಿ ಬಿಚ್ಚಾಕ ನಮ್ಗೆ ರಿಮೂವ್ ಮಾಡೋಕೆ ಈಸಿ ಆಗುತ್ತೆ ಅಂಥೇಳಿ ನಾನು ದೊಡ್ಡ ಹೊಲಿಗೆ ಇಟ್ಟು ಸ್ಟಿಚ್ ಹಾಕಿರ್ತೀನಿ. ಈ ರೀತಿ ಬ್ಯಾಕ್ ಪಾರ್ಟ್ ರೆಡಿ ಆದ್ರಿ. ಈಗ ಈ ಫ್ರಂಟ್ ಪಾರ್ಟ್ ಒಳಗೆ ಡಾಚ್ ಹಿಡಿದು ನೋಡಿರಿ. ನಾನು ಇದನ್ನು ಡಾಚ್ ಹಿಡಿಯೋ ಮಾರ್ಕ್ಸ್ ಏನೈತೆ ನೋಡು, ನಾನು ಎಲ್ಲ ಸ್ಟಿಚ್ ಕಟ್ಟಿಂಗ್ ವಿಡಿಯೋದೊಳಗೆ ಹಾಕಿನ್ರಿ. ಕರೆಕ್ಟಾಗಿ ಎಷ್ಟೆಷ್ಟು ಇಂಚ್ ತೊಗೋಬೇಕಂತೇಳಿ ಅಲ್ಲಿ ಒಂದು ಸ್ವಲ್ಪ ನೀವು ನೋಡಿಕೊಂಡು ಬಂದರೆ ಅಂದರೆ ನಿಮ್ಗೆ ಈಸಿ ಆಗುತ್ತೆ ಸ್ಟಿಚ್ ಮಾಡೋಕೆ. ಈ ರೀತಿ ನೋಡಿರಿ ಅದು ಹೆಂಗೆ ನಾನು ನಿಮ್ಗೆ ಇದನ್ನು ಎಲ್ಲನೂ ನಾನು ಏನು ಮಾಡಿ ಕಟ್ಟಿಂಗ್ ವಿಡಿಯೋದೊಳಗೆ ತೋರಿಸೀನಿ. ಈ ರೀತಿ ನೋಡ್ಕೊಂಡು ಬರ್ರಿ, ಕರೆಕ್ಟಾಗಿ ಬರುತ್ತೆ. ಕಟ್ಟಿಂಗ್ ವಿಡಿಯೋ ನೋಡಿದ್ರೆ ಅಂದ್ರೆ ಸ್ಟಿಚಿಂಗ್ ವಿಡಿಯೋನು ಈಸಿ ಆಗುತ್ತೆ. ಕಟ್ಟಿಂಗ್ ವಿಡಿಯೋದೊಳಗೆ ನಾವು ಸ್ವಲ್ಪ ಟ್ರಿಕ್ಸ್ ಹೇಳಿರ್ತೀನಿ, ಕಟ್ ಮಾಡಿರ್ತೀನಿ, ಮಾರ್ಕ್ ಹಾಕಿರ್ತೀನಿ, ಡಾಚಿಂದ್ರೆ ಏನೋ ಒಂದು ಹೇಳ್ತೀವಿ. ಅದಕ್ಕೆ ಕಟ್ಟಿಂಗ್ ವಿಡಿಯೋ ನೋಡ್ಕೊಂಡು ಇಲ್ಲಿ ಸ್ಟಿಚಿಂಗ್ ವಿಡಿಯೋದಾಗ ಪರ್ಫೆಕ್ಟಾಗಿ ಬ್ಲೌಸು ಹೊಲಿಬೋದು. ಅಲ್ಲಿ ಹೇಳಿರ್ತೀವಿ ಅಂಥೇಳಿ ನಾನು ಇಲ್ಲಿ ಒಂದಿಷ್ಟು ಅದನ್ನು ಹೇಳಿರೋದಿಲ್ಲ ನೋಡಿರಿ. ಈ ರೀತಿಯಾಗಿ ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡ್ಕೋಬೇಕು. ಡಾಚ್ ಹಿಡಿದ ಮೇಲೆ ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡ್ಕೋಬೇಕು ನೋಡಿರಿ. ಈ ರೀತಿಯಾಗಿ ಏನು ವಿಸಿಬಲ್ ಅಂದರೆ ಯಾವ ಸ್ಟಿಚ್ ಹೊರಗೆ ಬರಬಾರ್ದು ಅಂತೇಳಿ, ಒಂದು ಕಿತ್ತವಲ್ಲ ಅಂಥೇಳಿ ನಾನು ಈ ರೀತಿಯಾಗಿ ಒಳಗಡೆ ಹೋಗ್ಲಿ ಅಂತೇಳಿ ಈ ರೀತಿಯಾಗಿ ಟರ್ನ್ ಮಾಡಿ ಹೊಲಿತೀನಿ ರೀ. ಹೊಲಿದ ಕೆಟ್ಟ ಆಮೇಲೆ ಅದನ್ನು ಹೊಳಿಸ್ಬಿಡೋದ್ರಿ. ಈಗ ನೋಡಿರಿ ಈ ರೀತಿಯಾಗಿ ಟರ್ನ್ ಮಾಡಿಬಿಡೋದು. ಟರ್ನ್ ಮಾಡಿಂದ ನಮ್ಗೆ ಸ್ಟಿಚ್ಚು ಒಳಗಡೆ ಹೋಗ್ತಾವೆ. ಕ್ರಾಸ್ ಬೆಲ್ಟಿಂದ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗೆದು ಬಿಡ್ರಿ. ಈ ನೋಡಿರಿ ಕ್ರಾಸ್ ಬೆಲ್ಟ್ ಮೇಲೆ ಇಲ್ಲಿ ಒಂದು ಸ್ಟಿಚ್ಚು, ನೆಕ್ಸ್ಟ್ ಇನ್ನೊಂದು ಸ್ಟಿಚ್ ಹಾಕ್ತೀನಿ ನೋಡಿರಿ. ಇಲ್ಲಿ ಮೇಲೆ ಬರುತ್ತಲ್ಲ ಇಲ್ಲಿ ಕ್ರಾಸ್ ಬೆಲ್ಟಲ್ಲಿ ಎರಡೂ ಕಡೆನೂ ಒಂದೊಂದು ಸ್ಟಿಚ್ ಹಾಕ್ರಿ. ಭಾಳ ಸ್ಟಿಫಾಗಿ ಕುಂದ್ರೋದು ಬ್ಲೌಸು ನೀಟಾಗಿ ಬರುತ್ತೆ. ಫಿನಿಶಿಂಗ್ ಮಾತ್ರ ಭಾಳ ಚೆಂದ ಆಗ್ತೈತಿ. ಇದೇ ರೀತಿನೇ ಎರಡೂ ಸೈಡ್ನೂ ನಾನು ರೆಡಿ ಮಾಡಿಕೊಂಡು ಈಗ ಉಕ್ಕಿನ ಪಟ್ಟಿ ಹಚ್ಚಾಕತ್ತೀನಿ ನೋಡಿರಿ. ಉಕ್ಕಿನ ಪಟ್ಟಿಗೆ ಒಂದು 2 ಇಂಚ್ ಅಗಲಿದ್ದದ್ದು ಒಂದು ಪಟ್ಟಿ ಕಟ್ ಮಾಡ್ಕೊಂಡು ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿನಿ. ಅದ್ರ ಮೇಲೆ ಒಂದು ಅಟ್ಯಾಚ್ ಮಾಡಿಕೊಂಡೆ, ಮತ್ತು ಅದ್ರ ಮೇಲೆ ಒಂದು ಹೊಲಿಗೆ ಹಾಕ್ಕೊಂಡೆ. ಈಗ ಏನು ಮಾಡಬೇಕು, ಬ್ಲೌಸಿನ ಕೆಳಗಡೆ ಹಾಕಿ ಒಂದು ಸ್ಟಿಚ್ ಹಾಕಬೇಕು ನೋಡಿರಿ. ಈ ರೀತಿ ಮಾಡಿ ಇಲ್ಲೊಂದು ಕರೆಕ್ಟಾಗಿ ಅದೇನು ಎಡ್ಜ್ ಇರುತ್ತಲ್ಲ ನಾವು ಇದು ಮಡಿಸಿದ್ದು ನಮ್ದು ಲೈನಿಂಗ್ ಅದು ಅಲ್ಲಿ ಒಂದು ಸ್ಟಿಚ್ ಹಾಕ್ಕೋಬೇಕು. ಈ ರೀತಿನ ಈಗ ನೋಡಿರಿ ಇದನ್ನು ಉಕ್ಕಿನ ಪಟ್ಟಿ ಇದಕ್ಕೆ ಉಕ್ಕಿನ ಮಣಿ ಕತ್ತಿ ನೋಡಿರಿ. ಉಕ್ಕಿನ ಮಣಿ ನೋಡಿರಿ 5 ಇಂಚ್ ಅಗಲಿದ್ದು ತೊಗೊಂಡೆ ನಾನು ಪಟ್ಟಿ ಡಬಲ್ ಫೋಲ್ಡ್ ಮಾಡ್ಕೊಂಡಿನಿ. ಈ ರೀತಿ ಅಟ್ಯಾಚ್ ಮಾಡ್ಕೊರಿ. ಯಾವಾಗಲೂ ನಾವು ಉಕ್ಕಿನ ಪಟ್ಟಿ ಕಾಸು ಅಟ್ಯಾಚ್ ಮಾಡಿ ತೆಳಗಿಂದನೇ ಬರ್ರಿ, ನೀವು ಕರೆಕ್ಟಾಗಿ ಬರುತ್ತೆ. ಈ ರೀತಿ ಟರ್ನ್ ಮಾಡಿಕೊಂಡು ನಮಗೆ ಕರೆಕ್ಟಾಗಿ ಎಡ್ಜಿಗೆ ಬರುವ ಹಂಗೆ ಒಂದು ಲೈನ್ ಸ್ಟಿಚ್ ಹಾಕಿರಿ. ಅದ್ರ ಬಾಜುನ ಮತ್ತೊಂದು 1/4 ಇಂಚ್ ಬಿಟ್ಟು ಇನ್ನೊಂದು ಸ್ಟಿಚ್ ಹಾಕಿರಿ ನೋಡಿರಿ. ಇಲ್ಲಿ 1/4 ಇಂಚ್ ಬಿಟ್ಟು ಇನ್ನೊಂದು ಸ್ಟಿಚ್ ಹಾಕಿರಿ. ಕರೆಕ್ಟಾಗಿ ನಮ್ಗೆ ಉಕ್ಕಿನ ಪಟ್ಟಿ ಕರೆಕ್ಟ್ ಆಗುತ್ತೆ. ನಾವು ಇದಾದಮೇಲೆ ನಾವು ಏನು ಮಾಡಬೇಕು ಮೇನ್ ನೋಡಿರಿ. ಈಗ ಅವ್ರ ಬ್ಲೌಸಿಂದನೂ ನಾವು ಕೊಳ್ಳಿಂದ ಉದ್ದನ್ನು ಹಚ್ಕೊಂಡು ಸ್ವಲ್ಪ ಇದು ಹತ್ತಿಯಾಗಿರ್ತೈತಿ ರೀ. ಯಾಕಂದ್ರೆ ನಮ್ಮ 1/4 ಇಂಚ್ ಮಡಿಸ್ಕೊಂಡಿರ್ತೀವಲ್ಲ, ಸ್ವಲ್ಪ ಹತ್ತಿಯಾಗಿ ನಮ್ಗೆ ಇದು ಅನಿಸಿರ್ತೈತಿ. ಸ್ವಲ್ಪ ಶೇಪ್ ತಕ್ಕೋಬೇಕಾಗತ್ತೆ ರೀ. ಒಮ್ಮೆ ಅದು ಕಟ್ ಮಾಡಿದ್ದ ಶೇಪ್ ಅಂತೇಳಿ ಮಾಡಿದ್ರಿ ಅಂದ್ರೆ ನಿಮ್ಮ ಫಿನಿಶಿಂಗ್ ಕರೆಕ್ಟಾಗಿ ಬರೋಂಗಿಲ್ಲ. ಈ ರೀತಿ ರೌಂಡ್ ಶೇಪ್ ಬರೋಂಗೆ ನೋಡ್ಕೊಂಡು ಇದನ್ನು ಮಾಡಿರಿ ನೋಡಿರಿ. ಈಗ ಫ್ರಂಟ್ ಮತ್ತು ಬ್ಯಾಕು ಎರಡು ಜೋಡಿಸ್ಕೊಳ್ಳೋದು ನೋಡಿರಿ. ಎಲ್ಲ ರೆಡಿ ಆಯ್ತು. ಸ್ಲೀವ್ ರೆಡಿ ಆಯಿತು, ಫ್ರಂಟ್ ಆಯಿತು, ಬ್ಯಾಕ್ ಆಯಿತು. ಇನ್ನು ಪೈಪಿಂಗ್ ಒಂದು ಮಾಡಿದ್ರಿ ಅಂದರೆ ಎಲ್ಲನೂ ರೆಡಿ ಆದು ಜಸ್ಟ್ ಅಟ್ಯಾಚ್ ಜೋಡಿಸ್ಕೋತ ಹೋದ್ವು ಅಂದರೆ ಬ್ಲೌಸ್ ಫಿನಿಶಿಂಗ್ ಮುಗಿದ್ಬಿಡ್ತೈತಿ. ಈ ರೀತಿಯಾಗಿ ನಾವು ಶೋಲ್ಡ್ರನ್ನು ಜೋಡಿಸ್ಕೊಂಡು ಮಾಡಿ ಎಲ್ಲ ಮುಗಿಸ್ಕೊಂಡು ಮಾಡಿದ್ವಿ ಅಂದರೆ ನಿಮ್ಮ ಬ್ಲೌಸ್ ಈಸಿಯಾಗಿ ಕಂಪ್ಲೀಟ್ ಆಗ್ತೈತಿ. ಅದಕ್ಕೆ ನಾವು ಹೊಲಿಯೋ ಫೋರ್ನ ಎಲ್ಲನೂ ರೆಡಿ ಮಾಡಿಟ್ಕೊಂಡು ಆಮೇಲೆ ಡಾಚ್ ಹಿಡಿದು ಬಡ ಅಟ್ಯಾಚ್ ಮಾಡ್ಕೊತ ಹೋದ್ಬಿಟ್ಟು ಅಂದರೆ ಈಸಿ ಆಕೈತೆ ರೀ. ಈಗ ನೋಡಿರಿ ಇದನ್ನು ಸ್ವಲ್ಪ ನಿಮ್ಗೆ ಇದು ಇಲ್ಲೊಳಗೆ ಕಂಡೈತಿ ನೋಡಿರಿ. ಕರೆಕ್ಟ್ ಒಂದು 1/4 ಇಂಚಿನಷ್ಟೇ ಏನು ಬಂದೈತಿ ಬ್ಯಾಕ್ ಪಾರ್ಟ್ ಒಳಗೆ ಹೆಚ್ಚು ಬಂದೈತಿ. ಅದನ್ನು ಈ ರೀತಿಯಾಗಿ ಟ್ರಿಮ್ ಮಾಡ್ಕೊಂಡ್ರೆ ಅಂದರೆ ಕರೆಕ್ಟಾಗಿ ಬರುತ್ತೆ ರೀ. ಇದು ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ ಬ್ಯಾಕ್ ಸೈಡ್ ಐತಿ. ನಾನು ಫ್ರಂಟ್ ಶೇಪನ್ನು ತೆಗ್ದಿಲ್ಲ ರೀ. ನೀವು ಕಟ್ಟಿಂಗ್ ವಿಡಿಯೋದೊಳಗೆ ನೋಡಿದ್ರೆ ಗೊತ್ತಾಗ್ತೈತಿ. ಫ್ರಂಟ್ ಶೇಪನ್ನು ತೆಗ್ದಿದ್ದಿಲ್ಲ. ಇಲ್ಲಿ ಈಗ ಫ್ರಂಟ್ ಶೇಪನ್ನು ತೆಗೆದು ಕಟ್ ಮಾಡತ್ತೀನಿ. ಈ ರೀತಿ ಕಟ್ ಮಾಡಿಕೊಂಡು ಈಗ ನೋಡಿರಿ ನಾನು ಫ್ರಂಟ್ ಶೇಪನ್ನು ಎಲ್ಲ ಇದು ಏನು ಮಾಡ್ತೀನಿ ಬ್ಲೌಸಿಗೆ ಅಟ್ಯಾಚ್ ಮಾಡ್ಕೊತೀನಿ. ಸ್ಲೀವ್ ಅಟ್ಯಾಚ್ ಮಾಡ್ಕೋಬೇಕಾದ್ರೆ ನೋಡಿರಿ ನಾನು ಏನೇನು ಟ್ರಿಕ್ಸ್ ಮಾಡಿದೆ ಅದನ್ನು ಕರೆಕ್ಟಾಗಿ ನೋಡ್ಕೊಡಿ. ಹಿಂದಿಂದ ಮುಂದಿಂದು ಸ್ಲೀವ್ ಹಚ್ಚಿ ಬಿಫೋರ್ ಏನು ಮಾಡಬೇಕು, ಆರ್ಮೋಲ್ ಕರೆಕ್ಟ್ ಎರಡು ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಕರೆಕ್ಟ್ ಐತಿಲ್ಲೋ ಚೆಕ್ ಮಾಡಿಕೊಂಡು ಯಾವುದು ಕರೆಕ್ಟ್ ಇರುತ್ತೆ ಇಲ್ಲ ನಿಮ್ಮ ಬ್ಲೌಸಿಂದ ಏನು
ಇದು ನೋಡ್ಕೋಬೇಕ್ರಿ ಅಲ್ಲಿ ಸೈಜ್, ಇಲ್ಲಾಂದ್ರೆ ಕರೆಕ್ಟಾಗಿ ಬಂದಿತ್ತು. ಹಿಂಗೆ ನಾನು ಕಾಣಲಿಲ್ಲ ಅದು. ಹಿಂಗೆ ಸಾರಿ ಫ್ರೆಂಡ್ಸ್. ನಾನು ಇಲ್ಲಿ ಏನು ಮಾಡಿದೆ, ಕರೆಕ್ಟಾಗಿ ಅವ್ರ ಬ್ಲೌಸಿಂದ ಎಷ್ಟು ಬರುತ್ತಲ್ಲ ರೀ ಆರ್ಮೋಲ್ ತೆಳಗೆ ಎಷ್ಟು ಮೆಜರ್ಮೆಂಟ್ ಇರುತ್ತಲ್ಲ ಅದನ್ನು ಇಲ್ಲಿ ಅಟ್ಯಾಚ್ ನೋಡಿಕೊಂಡು ಸೈಜ್ ನೋಡಿಕೊಂಡು ಕಟ್ ಮಾಡಿ ತೆಗ್ದೀನಿ ಅದನ್ನು ಶೇಪ್. ಈಗ ನೋಡಿ ನಾನು ಸ್ಲೀವ್ ಅಟ್ಯಾಚ್ ಮಾಡಿಕೊಂಡು ಇದೇ ರೀತಿನೇ ಇನ್ನೊಂದು ಕಡೆನೂ ಸ್ಲೀವ್ ಅಟ್ಯಾಚ್ ಮಾಡ್ಕೊರಿ. ನಾವು ಒಂದೇ ಕಡೆ ಮಾಡೋದನ್ನು ತೋರಿಸ್ತೀನಿ, ಇನ್ನೊಂದು ಕಡೆನೂ ಮಾಡ್ಕೊಂಡ್ರೆ ಈಸಿ ಆಗುತ್ತೆ ನೋಡಿರಿ. ಪೈಪಿಂಗ್ ಮಾಡ್ಬೇಕಾದ್ರೆ ಹೆಂಗೆ ಕ್ರಾಸಿನೊಳಗೆ ಕಟ್ ಮಾಡಾಕತ್ತೀನಿ ತೋರಿಸಾತೀನಿ. ನಾನು ವಿಡಿಯೋದೊಳಗೆ ಒಂದೊಂದು ಹಿಂದೆ ಬರುವಂಥ ವಿಡಿಯೋದೊಳಗೆ ಆಲ್ಮೋಸ್ಟ್ ನಾನು ಥ್ರೆಡ್ ಪೈಪಿಂಗ ಮಾಡೀನಿ. ಇದ್ರೊಳಗೆ ನಾನು ಈಗ ಇದರ ಮೇನ್ ಫ್ಯಾಬ್ರಿಕ್ದ ಮಾಡತ್ತೀನಿ. ಅದಕ್ಕೆ ಹೆಂಗೆ ಕಟಿಂಗ್ ಮಾಡ್ಕೋಬೇಕಂತ ನಿಮ್ಗೆ ತೋರಿಸಾತೀನಿ. ಇದು ಕ್ರಾಸ್ ಹಂಗೆ ಕಟ್ ಮಾಡಿಕೊಂಡು ಇಟ್ಕೊಂಡು ಈಗ ಅಟ್ಯಾಚ್ ಮಾಡ್ಕೊಳ್ಳೋದು ಹೆಂಗೆ ನೋಡಿರಿ. ಶೇಪ್ ಕರೆಕ್ಟಾಗಿ ಇರ್ಬೇಕು ರೀ. ಎರಡು ಸ್ಲೋಪ್ ಒಳಗಿದ್ರೆ ಸ್ಲೋಪ್ ಒಳಗೆ ಮಾಡ್ಕೊರಿ ನೀವು ನೋಡಿರಿ. ಎರಡು ಹೆಂಗೆ ಈ ಕಡೆ ಎಡ್ಜಸ್ಸಿಗೆ ಎರಡು ಕಡೆನೂ ಸ್ಲೋಪ್ನೊಳಗೆ ಇರ್ಬೇಕು ರೀ. ಆ ರೀತಿ ಇದ್ದು ಅಂದರೆ ನಮ್ಗೆ ಜೋಡಿಸ್ಕೊಳ್ಳೋದು ಮುಂದೆ ಈಸಿ ಆಗುತ್ತೆ ನೋಡಿರಿ. ಈಗ ಜೋಡಿಸ್ಕೋತೀನಿ ನೋಡಿರಿ. ಎ ಶೇಪ್ ಒಳಗೆ ಬರ್ಬೇಕು ನೋಡಿರಿ ಎ ಶೇಪ್ ಒಳಗೆ ಬರಬೇಕು. ಆ ರೀತಿ ಇಟ್ಕೋರಿ. ಮತ್ತು ಹೊಳಸ್ಕೋಬೇಕು ರೀ. ಅಲ್ಲೇ ಕರೆಕ್ಟಾಗಿ ಇಟ್ಕೋಬಾರ್ದು, ಹೊಳಸ್ಕೋಬೇಕು. ಮತ್ತು ಎ ಶೇಪ್ ಬರಬೇಕು ರೀ. ಅದು ಈ ರೀತಿ ಇಟ್ಕೋತ ಅಟ್ಯಾಚ್ ಮಾಡ್ಕೋತ ಮಾಡ್ಕೋಬೇಕು ನೋಡಿರಿ. ಒಂದು 1/4 ಇಂಚಿನಷ್ಟು ಏನು ಮಾಡಬೇಕು, ಮಡಚ್ಕೋಬೇಕು ಎಡ್ಜಸ್. ನಾವು ಇದನ್ನು ಪೈಪಿಂಗ್ ಇದು ಸ್ಲೀವಿಗೆ ಹಚ್ಚಿದ ಮೇಲೆ ಇದು ಬ್ಲೌಸಿಗೆ ಹಚ್ಚಿದ ಮೇಲೂ ನೀವು ಮಡಚ್ಕೋಬೋದು. ಅವಾಗೆಲ್ಲ ಇದಾಗುತ್ತೆ, ಕರೆಕ್ಟಾಗಿ ನಮ್ಗೆ ಇದಾಗಲ್ಲ. ಈಗ ನಾವು ಮಡಿಚಿಟ್ಕೊಂಡ್ಬಿಟ್ರು ಅಂದರೆ ಅವಾಗ ನಮ್ಗೆ ಪೈಪಿಂಗ್ ಮಾಡೋಕ್ಕೆ ಈಸಿ ಆಗ್ತದೆ. ಈ ರೀತಿ ಕಟ್ ಮಾಡಿ ಇದು ಮಡಿಚಿ ಹೊಲ್ಕೊಂಡ್ಮೇಲೆ ಈ ನೋಡಿರಿ ಬ್ಲೌಸಿಗೆ ಹೆಂಗೆ ಅಟ್ಯಾಚ್ ಮಾಡ್ಕೊಳ್ಳೋದು ನೋಡಿರಿ ಮಾಡತ್ತೀನಿ ನಾನು. ಈಗ ಈ ರೀತಿ ಇಟ್ಟು ಒಳಗಡೆ ಒಂದು 1/4 ಇಂಚಿನಷ್ಟು ಫೋಲ್ಡ್ ಮಾಡ್ಕೋಬೇಕು ರೀ. ಫೋಲ್ಡ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೋತಾ ಹೋಗಬೇಕು. ಕರೆಕ್ಟಾಗಿ ಹೆಂಗೈತೆ ನೋಡಿರಿ ನಮ್ಮ ಬ್ಲೌಸಿನ ನೆಕ್. ನಾನು ಬ್ಯಾಕ್ ಸೈಡ್ ಒಳಗೆ ವಿ ನೆಕ್ ಮಾಡಿನಲ್ಲ, ವಿ ನೆಕ್ನ ಅದನ್ನು ಅಟ್ಯಾಚ್ ಮಾಡ್ಕೋಬೇಕು. ಮಾಡ್ಕೊಂಡ್ಮೇಲೆ ಟ್ರಿಮ್ಸ್ ಮಾಡ್ಕೋಬೇಕು ರೀ. ಸೇಮ್ ಅಟ್ಯಾಚ್ ಮಾಡ್ಕೊಳ್ಳೋದಂತೂ ಏನು ವೇರಿಯೇಷನ್ ಇಲ್ಲ. ಡಾಟ್ ಅದೇನು ನಿಮ್ಮ ಕಾರ್ನರ್ ಬಂದೈತಲ್ಲ ಅಲ್ಲಿ ಸೂಜಿ ಒಳಗಡೆ ಇಟ್ಟು ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿ ಹಳೆ ಫೂಟನ್ನು ತೆಳಗಿಳಿಸಿದ ಮೇಲೆ ನಾವು ಮತ್ತು ಮುಂದೆ ನೆಕ್ಸ್ಟ್ ಸ್ಟಿಚ್ ಕಂಟಿನ್ಯೂ ಮಾಡಬೇಕು. ಈ ರೀತಿ ಮಾಡಿದ್ರೆ ಮುಗಿತು. ಈ ನೋಡಿರಿ ಪೈಪಿಂಗ್ ಮಾಡೋದನ್ನು ಫೋಲ್ಡ್ ಮಾಡಿ ಈ ರೀತಿ ಟರ್ನ್ ಮಾಡ್ಕೋತ ಒಂದೇ ಸೇಮ್ ಬರಬೇಕಂದ್ರೆ ಅದ್ರದ್ದು ಥಿಕ್ನೆಸ್ ಸೇಮಾಗಿ ಬರ್ಬೇಕು ರೀ. ಆ ರೀತಿಯಾಗಿ ನೀವು ಕರೆಕ್ಟಾಗಿ ಪೈಪಿಂಗ್ ಫೋಲ್ಡ್ ಮಾಡ್ಕೋತಾ ಹೋಗಬೇಕು. ಭಾಳ ಈಸಿ ಐತ್ರಿ ಇದು. ಥ್ರೆಡ್ ಪೈಪಿಂಗೂ ಭಾಳ ನೀಟಾಗಿ ಕಾಣ್ತೈತಿ, ಈ ಪೈಪಿಂಗೂ ನೀಟ್ ಕಾಣ್ತೈತಿ. ನಾವೇನು ಮಾಡ್ತೀವಲ್ಲ ಮಾಡೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಪ್ರಾಕ್ಟೀಸ್ ಇರ್ಲಿಕ್ಕಂದ್ರೆ ಒಂದು ಸ್ವಲ್ಪ ಅದು ಕರೆಕ್ಟಾಗಿ ಬರೋಂಗಿಲ್ಲ. ಏನು ಇದು ಮಾಡ್ಕೋಬೇಡ್ರಿ. 1 ಬಿಟ್ಟು 4 ಬರೆ ಮಾಡಿದರೆ ಕರೆಕ್ಟಾಗಿ ಬಂದೇ ಬರುತ್ತೆ ರೀ. ಬರಲಾರ್ದೆ ಇರೋದೇ ಇಲ್ಲ. ನಾವು ಕಲಿಬೇಕಾದ್ರೂ ಯಾವುದೂ ಕರೆಕ್ಟಾಗಿ ನಮಗೆ ಒಮ್ಮೆ ನಾವು ಕಲ್ತಿಲ್ಲ. ನಾವು ಇದನ್ನೆಲ್ಲ ಸ್ವಲ್ಪ ಗುದ್ದಾಡಿ ಮಾಡಿ ಕಲ್ತಾ ಬಂದೀವಿ ನಾವು. ಅದಕ್ಕೆ ಸ್ವಲ್ಪ ಪ್ರಯತ್ನ ಪಟ್ಟರೆ ಬರ್ತೈತಿ ನೋಡಿರಿ. ಮನುಷ್ಯನಿಗೆ ಪ್ರಯತ್ನ ಪಟ್ಟರೆ ಯಾವುದೂ ಆಗೋದಿಲ್ಲ ಅಂತ ಇಲ್ಲ. ಟ್ರೈ ಅಗೇನ್ ಅಂತಲೂ ಮಾಡಬೇಕು. ಅಂದರೆ ನಾವು ಅದರೊಳಗೆ ವಿನ್ ಆಗ್ತೀವಿ ನೋಡಿರಿ. ಈಗ ನಾವು 3 ಪಾಯಿಂಟ್ಸನ್ನು ನಿಮ್ಗೆ ತೋರಿಸಾತೀನಿ. ಫಿಟ್ಟಿಂಗದು ಮೇನ್ 3 ಪಾಯಿಂಟ್ಸ್ ಯಾವಪ್ಪ ಅಂದರೆ ಇಲ್ಲೇ ತೆಳಗೆ ಅವ್ರದ್ದು ವೇಸ್ಟ್ 8 ಇಂಚ್ ಐತಿ. ನೆಕ್ಸ್ಟ್ ಆರ್ಮೋಲ್ ಅರೌಂಡ್ 8 ಇತ್ತು. ಅದಕ್ಕೆ ಬೇಡಪ್ಪ ಅವ್ರು ಬ್ಲೌಸಿಂದ ಕರೆಕ್ಟಾಗಿ ಇಟ್ಬಿಟ್ರಾಯ್ತಂತೆ ಕರೆಕ್ಟಾಗಿ ಅವ್ರು ಬ್ಲೌಸಿಂದ ತೊಗೊಂಡು ಅಟ್ಯಾಚ್ ಮಾಡಿದೆ. ಕರೆಕ್ಟಾಗಿ ಅವ್ರು ನಾನೇನು ಮಾರ್ಕ್ ಹಾಕಿದ್ನಲ್ಲ ಕಟ್ ಮಾಡೋಕ್ಕೆ ಮುಂದೆ ಅದೇ ಮಾರ್ಕೇ ಬಂತು. ಕರೆಕ್ಟಾಗಿ ಫಿನಿಶಿಂಗ್ ಬಂದೈತ್ರಿ ಈ ಬ್ಲೌಸು. ನೀವು ನೋಡಿರಿ ಪರ್ಫೆಕ್ಟಾಗಿ ಬ್ಲೌಸ್ ಕಟ್ ಮಾಡಿ ಪರ್ಫೆಕ್ಟಾಗಿ ಬ್ಲೌಸ್ ಸ್ಟಿಚ್ ಆಗಿದೆ ಇದು ನೋಡಿ ಫ್ರೆಂಡ್ಸ್. ನೀವು ಟ್ರೈ ಮಾಡಿ ನೋಡಿರಿ ಹೆಂಗೆ ಬಂದಿದೆ ಫಿನಿಶಿಂಗು. ಫೈನಲ್ ಆಗಿ ಬ್ಲೌಸ್ ಈ ರೀತಿ ರೆಡಿ ಆಗಿದ್ದು. ಥ್ಯಾಂಕ್ ಯು ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಪ್ಲೀಸ್. ನೋಡಿರಿ ಬ್ಯಾಕ್ ಪಾರ್ಟ್ ಒಳಗೆ ವಿ ನೆಕ್, ಫ್ರಂಟ್ ಪಾರ್ಟ್ ಒಳಗೆ ರೌಂಡ್ ಶೇಪ್ ಹೇಳಿದ್ರು ಅವರು. ಆ ರೀತಿ ಹೊಲ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.